Hi guys, welcome to my YouTube channel. This is my first vlog actually. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಏನೇ ಇದ್ರೂ ನಂಗೆ ತಿಳಿಸಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ, ಇಂಪ್ರೂವ್ ಮಾಡ್ಕೊತೀನಿ. ಗೊತ್ತಿಲ್ಲ ನಾ ಈ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇಲ್ವಾ ಅಂತೇಳಿ, ಬಿಕಾಸ್ ಸುಮ್ಮನೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ. ಇನ್ ಕೇಸ್ ನನಗೆ ಅಪ್ಲೋಡ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿರ್ತೀನಿ. ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಂಗೆ ಹೇಳಿ, ಓಕೆನಾ. ಸೊ ನಾನು ಡೈಲಿ ಎದ್ದೇಳೋದು 7:30 ಹಂಗಾಗುತ್ತೆ. ಅದು ಅಮ್ಮನೇ ಎಬ್ಸೋದು. ನನಗೆ ಅಲಾರಾಮೇ ನಮ್ಮಮ್ಮ. 7:30ಗೆ ಎದ್ಬಿಟ್ಟು ಅವ್ರು ವರ್ಕಿಗೆ ಹೋಗ್ತಾರೆ. ಸೊ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಲೈಕ್ ಮನೆ ಕೆಲಸ ಮಾಡ್ಕೊಡೋದು, ಕಸ ಗುಡಿಸೋದು, ನೆಲ ಒರೆಸೋದು, ಆ ಥರ ಕೆಲಸ ಮಾಡ್ತೀನಿ. ಆಮೇಲೆ ಅವ್ರು ಟಿಫನ್ ಬಾಕ್ಸ್ ಕಟ್ಟೋದು, ಸಮ್ಟೈಮ್ಸ್ ಏನಾದರೂ ಮಾಡ್ತೀನಿ ಟಿಫನ್ನು, ಬಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಯೂಶ್ವಲಿ ಮಾಡೋದಿಲ್ಲ, ಬಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಇನ್ಮೇಲಿಂದ. ಇನ್ನು ಜಾಸ್ತಿ ಹೆಲ್ಪ್ ಮಾಡೋಣ ನಮಗೆ ಅಂತ ಹೇಳಿ. ಸೊ ಅವರು ವರ್ಕಿಗೆ ಹೋಗೋದು ಒಂದು 8:30 ಹಂಗಾಗುತ್ತೆ. ಅವ್ರು ಹೋದ್ಮೇಲೆ ನನ್ನದು ದಿನ ಸ್ಟಾರ್ಟ್ ಆಗುತ್ತೆ, ನಂದು ಆ್ಯಕ್ಚುಲ್ ದಿನ. ನಾನು ಏನೇನು ಮಾಡ್ತೀನಿ ಡೈಲಿ ಅಂತಂದೇಳಿ. ಸೊ ಅದು ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು. ನನ್ನ ಜೊತೆ ಇರಿ ಆಯಿತಾ, ಬನ್ನಿ ಗೈಸ್. ಸೊ ಇವಾಗ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಸ್ಯಾಟರ್ಡೇ, ಆ್ಯಂಡ್ ಸ್ಯಾಟರ್ಡೇ ಹಾಲಿಡೇ ಅಲ್ವಾ, ಸೊ ವರ್ಕ್ ಏನಿಲ್ಲ. ಸೊ ನಾನೇನು ಅನ್ಕೋತಾ ಇದ್ದೀನಿ ಅಂದರೆ, ನನ್ನ ರೂಮ್ನ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಏನೇ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕ್ಲೀನಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಂತ ಹೇಳಿ ನನ್ನ ರೂಮ್ನ ಎಲ್ಲ ಫುಲ್ ಕ್ಲೀನ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಟ್ ಮೀನ್ಸ್ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಡೈಲಿ ವ್ಲಾಗ್ಸ್ ಅಂತ ಅನ್ಕೋತಾ ಇದ್ದೀನಿ. ಸೊ ಒಂದ್ಸರಿ ನನ್ನ ರೂಮ್ನ ತೋರಿಸ್ಬಿಡ್ತೀನಿ, ಹೆಂಗಿದೆ ಅಂತ ನೋಡ್ಕೊಂಬಿಡಿ. ಒಂದು ಸ್ವಲ್ಪ ಮೆಸ್ಸಿಯಾಗಿದೆ, ಜಾಸ್ತಿ ಅನ್ನಲ್ಲ, ಕ್ಲೀನಾಗೆ ಇಟ್ಕೋತೀನಿ ಯೂಶ್ವಲಿ. ಬಿಕಾಸ್ ನಮ್ಮಮ್ಮ ಬಿಡಲ್ಲ ನಾನು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದರೆ. ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಎಲ್ಲ ಚುಟ್ಟು ಅಲ್ಲೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ತೋರಿಸ್ತೀನಿ ನಾನೆಲ್ಲ ಕ್ಲೀನ್ ಮಾಡಿಟ್ಟು ಹೆಂಗಿರುತ್ತೆ ಅಂತ. ಆ್ಯಂಡ್ ಬಿಫೋರ್ನೂ ತೋರಿಸ್ತೀನಿ ಹೇಗಿದೆ ಅಂತಂದೇಳಿ, ನೋಡ್ಕೊಂಡು ಬನ್ನಿ ಆಯಿತಾ. ಸೊ ಇದು ನಮ್ಮ ಅಮ್ಮನ ಮಿಷನ್ನು, ನಾನೇ ಯೂಸ್ ಮಾಡ್ತೀನಿ. ಸೊ ದಟ್ ನನಗಿಲ್ಲೇ ಸ್ಪೇಸ್ ಸಿಗುತ್ತೆ ಒಂಚೂರು ಕುತ್ಕೊಂಡು ವರ್ಕ್ ಮಾಡ್ಕೊಳ್ಳೋಕ್ಕೆ. ಸಪ್ರೇಟ್ ಟೇಬಲೆಲ್ಲ ಇಲ್ಲ ನಮ್ಮ ಮನೆಯಲ್ಲಿ ವರ್ಕಿಗೆ ಅಂತಂದೇಳಿ, ಇರೋ ಮಿಷನನ್ನು ಟೇಬಲ್ ಥರ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ರೂಮಲ್ಲೇ ಎಲ್ಲ ಇರುತ್ತೆ ನಮ್ಮದು. ಇಲ್ಲಿ ಫ್ರಿಜ್ ಇದೆ, ಆ್ಯಂಡ್ ಒಂಚೂರು ಅಲ್ಲಿ ಫ್ರಿಜ್ ಮೇಲೆಲ್ಲ ಹೊಂದಿಸ್ಕೊಳ್ಳೋದು, ಆಮೇಲೆ ಅಲ್ಲೆಲ್ಲ ಒಂದು ಸ್ವಲ್ಪ ಹೊಂದಿಸ್ಕೋಬೇಕಾಗಿದೆ. ಆಮೇಲೆ ಬೆಡ್ ಆಲ್ಮೋಸ್ಟ್ ಕ್ಲೀನ್ ಇದೆ, ಇವೆಲ್ಲ ಎತ್ತಿಟ್ಕೋಬೇಕು. ಅಲ್ಲೊಂದು ಚೂರು ಐಟಮ್ಸ್ ಹಾಗೆ ಬಿಟ್ಬಿಟ್ಟಿದ್ದೀನಿ, ಬೇಕಾಗಿರೋದೆಲ್ಲ ಎತ್ತಿ ಎಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಅದೊಂದು ಚೂರು ಕ್ಲೀನ್ ಮಾಡ್ಕೋಬೇಕಷ್ಟೇ. ಅದೆಲ್ಲ ಆದರೆ ನನ್ನ ರೂಮ್ ಕ್ಲೀನ್ ಆಗುತ್ತೆ. ಸೊ ಆ್ಯಂಡ್ ಇವತ್ತು ಖಾಲಿ ಇರೋದ್ರಿಂದ, ನನಗೇನು ಕೆಲಸ ಇಲ್ಲದೆ ಇರೋದ್ರಿಂದ ಒಂಚೂರು ಕ್ಲೀನಿಂಗ್ ಡ್ಯೂಟಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ವ್ಲಾಗ್ಸ್ನೇ ನಾನು ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಓಕೆ ಗೈಸ್, ಐ ಥಿಂಕ್ ನಾನು ಕಾಣಿಸ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಹೆಂಗೆಂಗೋ ಕಷ್ಟಪಟ್ಟು ಇಟ್ಟು ಬಂದಿದ್ದೀನಿ ಅಲ್ಲೋಗಿ ಕ್ಯಾಮ್ರಾನ. ಸೊ ಫಸ್ಟು ಇದು ಮಿಷನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ, ಬೇಕಾಗಿರೋಂದರೆ ಇಲ್ಲೇ ವರ್ಕ್ ಮಾಡ್ತೀನಲ್ವಾ. ಸೊ ಹಾಗಾಗಿ ಏನೇನು ಬೇಕಾಗುತ್ತೆ, ಲೈಕ್ ಚಾರ್ಜರು, ಸ್ಪೆಕ್ ಬಾಕ್ಸ್, ಬಾಟಲ್ಲು, ಪೆನ್ನು, ಪೆನ್ಸಿಲ್ ಎಲ್ಲ ಇಲ್ಲೇ ಇಟ್ಟಿರ್ತೀನಿ. ನಮ್ಮಮ್ಮ ನೋಡಿ 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 ಉಗಿತಾರೆ ನನಗೆ. ನಾನು ನಿನ್ನ ಮಿಷಿನ್ ಯಾಕನ್ನ ಕೊಟ್ಟು, ನಾನು ನಮ್ಮ ರೂಮಲ್ಲಿ ಅದು ಆರಾಮಾಗಿತ್ತು, ನಿನ್ನೆ ಕೊಟ್ಬಿಟ್ಟು ಇನ್ನೂ ಗಲೀಜು ಮಾಡಿಡ್ತಾ ಇದ್ದೀನಿ ಅಂತಂದೇಳಿ ಉಗಿತಾರೆ. ಬಟ್ ಎನಿವೇಸ್ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್. ಗೈಸ್ ಏನಾಗಿದೆ ಗೊತ್ತಾ, ಆ್ಯಕ್ಚುಲಿ ನಾನು ಮಿಷಿನ್ ಕ್ಲೀನ್ ಮಾಡಬೇಕಂದ್ರೆ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡಿದ್ದೆ, ಅದು ಬಿದ್ದೋಯ್ತು ಆಯಿತಾ ಸಡನ್ನಾಗಿ. ಆಮೇಲೆ ನೀಟಾಗಿ ಸೆಟ್ ಮಾಡಿ ಬಂದಿದ್ದೀನಿ, ಬಟ್ ಕ್ಯಾಮ್ರಾನೇ ಆನ್ ಆಗಿಲ್ಲ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಇವೆಲ್ಲ ಸ್ಟಾರ್ಟಿಂಗ್ ಮಿಸ್ಟೇಕ್ಸ್, ಇದರಿಂದ ಕಲಿತಾ ಹೋಗ್ಬೇಕಂತ ಅಂದ್ಕೊಂಡು ಸುಮ್ಮನೆ. ಬಟ್ ಹೆಂಗಿದೆ ಅಂತ ನೋಡಿ. ಓಕೆ ಗೈಸ್, ಸೊ ಬಿಫೋರ್ ದ್ಯಾಟ್ ಇದು ಫ್ರಿಜ್ ಮೇಲಿರೋ ಐಟಮ್ಸ್ನ ಕ್ಲೀನ್ ಮಾಡಿಕೊಂಡು ಹೊಂದಿಸ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲೇನೇನಿದೆ ಗೊತ್ತಾ, ಹಾಗೆ ತೋರಿಸ್ಬಿಡ್ತೀನಿ ನೋಡಿ. ಇವೆಲ್ಲ ನಾನು ಹಾಗೆ ಕ್ಯೂಟಾಗಿರೋ ಬೊಂಬೆಸ್, ಇದು ಬಿದ್ದೋಗಿದೆ ಪಾಪ. ಇಲ್ಲೊಂದು ಅಡಿಕೆ, ನಮ್ಮ ಅಪ್ಪಂದಿದ್ದು ಅಡಿಕೆ ಬಾಕ್ಸ್ ಇದೆ, ಆಯಿಲು, ಇವ ಬೊಂಬೆ, ಕಪ್ಪು, ಏನೇನೋ ಇಟ್ಬಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡೋಣ, ಎತ್ತಿಡೋಣ, ನೀಟಾಗಿ ಮಾಡಿಡೋಣ. ಓಕೆ ಕಮ್ ಲೆಟ್ಸ್ ಗೋ. ಎಲ್ಲ ಒರೆಸ್ಬೇಕು, ಎಲ್ಲ ಧೂಳು ಬಿದ್ದೋಗಿದೆ. ನಮ್ಮ ಮನೇಲಿ ಧೂಳು ಜಾಸ್ತಿ ಗೈಸ್, ಗಾಳಿ ಸಿಕ್ಕಾಪಟ್ಟೆ ಬೀಸುತ್ತೆ, ಹಾಗಾಗಿ
ಗಾಳಿ ಬೀಸಿದಾಗೆಲ್ಲ ಧೂಳು ಬರುತ್ತೆ. ಬಟ್ ಗಾಳಿ ಬೆಳಕು ಇರಬೇಕು, ಅದನ್ನ ನೋಡಿನೇ ಮನೆ ರೆಂಟಿಗೆ ನಾವಿರೋದು ಆ್ಯಕ್ಚುಲಿ ರೆಂಟಿಗೆ. ಸೊ ಗಾಳಿ ಬೆಳಕು ನೀರು ಎಲ್ಲಿ ಚೆನ್ನಾಗಿರುತ್ತೆ, ಯಾವುದು ಕೊರತೆ ಇರೋದಿಲ್ಲ, ಅಲ್ಲಿರೋಣ ಅಂತ ಅಂದ್ಕೊಂಡಿದ್ದು. ಒಂಥರ ಮೈಂಡ್ಗೂ ಒಳ್ಳೆಯದು ಆ್ಯಂಡ್ ಎಲ್ಲದಕ್ಕೂ. ನಮ್ಮ ತಮ್ಮ ಮಾಡಿರೋದು ಇದಕ್ಕೆ ಮೂತಿಗೆ ಏರ್ ಪಿನ್ ಹಾಕಿಟ್ಟಿದ್ದಾನೆ. ಏನು ಹೇಳೋಣ ಇಂಥವ್ರಿಗೆ? ಹಾಂ, ಓಕೆ ಪಾಪ ಇಷ್ಟು ದಿನ ಅದು ಉಸಿರೇ ಆಡಿಲ್ಲ ಅನ್ಸುತ್ತೆ. ಸೊ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ವೈಫೈ ಇದು ರೂಟರು ಇದ್ರದ್ದು ದೊಡ್ಡ ಕಥೆನೇ ಇದೆ. ಇದನ್ನ ಆಮೇಲೆ ಹೇಳ್ತೀನಿ. ಫಿಕ್ಸ್ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಮಾಡ್ಸೋಕ್ಕೆ. ಓಕೆ, ಆ್ಯಕ್ಚುಲಿ ತುಂಬ ಕಷ್ಟ ಗುರು. ಈ ಥರ ಕ್ಯಾಮ್ರಾ ಇಟ್ಕೊಂಡು ಕ್ಲೀನಿಂಗು ಮಾಡಬೇಕು, ಪ್ಲಸ್ಸು ಮಾತಾಡಬೇಕು, ಪ್ಲಸ್ ಅದು ಕಾಣಿಸ್ತಿರ್ಬೇಕು, ನಾವೂ ಕಾಣಿಸ್ತಿರ್ಬೇಕು. ಐ ಡೋಂಟ್ ನೋ ಹೆಂಗೆ ಆ್ಯಂಗಲ್ಸ್ ಎಲ್ಲ ಸೆಟ್ ಮಾಡಿ ಹೆಂಗೆ ಇದು ಮಾಡ್ತಾರೋ ಏನೋ ಅಂತ ಕಷ್ಟ ಆಗ್ತದೆ. ಬಟ್ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಮೆಂಟಲಿ. ಮಾಡೇ ಮಾಡ್ತೀನಿ, ಅದೇನೇ ಆಗಲಿ. ಹೆಂಗೋ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಅದು ಕಾಣಿಸೋ ಥರ ಮಾಡಿ ಸೆಟ್ ಮಾಡೇ ಮಾಡ್ತೀನಿ. ಲೆಟ್ಸ್ ಗೋ. ಐ ಥಿಂಕ್ ಕಾಣ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಾಕಾಯ್ತು ಗುರು. ಕುತ್ಕೊಂಡೆ, ಕ್ಯಾಮ್ರಾ ಸೆಟ್ ಮಾಡಿದೆ, ಕುತ್ಕೊಂಡೆ. ಬಟ್ ಅಲ್ಲಿ ಇಡಬೇಕಾಗಿರೋ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಬಂದು ಕುತ್ಕೊಂಡಿದ್ದೀನಿ. ಬರೋಣ. ಇವೆಲ್ಲ ನನ್ನ ಪುಟ್ಪುಟಾಣಿ ಛೋಟ ಐಟಮ್ಸು. ಸೊ ಇದೇನು ಗೊತ್ತಾ, ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದೇ ಏನು ಇತ್ತ ಅಂತ. ಸೊ ಈ ತಾಜ್ ಮಹಲ್ ಬಂದು ನನ್ನ ಫ್ರೆಂಡ್ಸು ಅವ್ರು ಟ್ರಿಪ್ಪಿಗೆ ಹೋಗಿದ್ರು. ಸೊ ಅಲ್ಲಿ ತೊಗೊಂಡು ಬಂದಿರೋದಿದು. ಇಟ್ಸ್ ಬೀನ್ 2 years ಅನಿಸುತ್ತೆ. ಐ ಥಿಂಕ್ 2 years ಆಗಿದೆ ಇದಕ್ಕೆ. ಅದು 2 years ಆಗಿದೆ ಅಲ್ವಾ. ಸೊ ಹಂಗಾಗಿ ಅದ್ರದ್ದು 2 ಕಂಬ ಮುರಿದೋಗಿದೆ. ನಾನು ಎಷ್ಟು ಟ್ರೈ ಮಾಡಿದೆ ಗಾಯ್ಸ್, ಸಣ್ಣ ಅಂತ ಎತ್ತಿಟ್ಟಿದ್ದೆ ಅದೆಲ್ಲ. ಬಟ್ ನಮ್ಮಮ್ಮ ಎಲ್ಲೋ ಕ್ಲೀನಿಂಗ್ ಮಾಡಬೇಕಾದ್ರೆ ಬಿಸಾಕ್ಬಿಟ್ಟಿದ್ದಾರೆ, ಸಿಗ್ತಾ ಇಲ್ಲ ಅದು. ಬಟ್ ಏನು ಮಾಡೋಕ್ಕಾಗಲ್ಲ, 2 ಕಂಬ ಬಿದ್ದೋಗಿದೆ. ಇಟ್ಸ್ ಏನದು 2 ವರ್ಷ ಆಯ್ತು ಇದಕ್ಕೆ ಅನ್ನೋದಕ್ಕೆ ಅದು ಪ್ರೂಫ್. ಏನು ಮಾಡೋಕ್ಕಾಗಲ್ಲ. ಇದೊಂದು ಚೂರು ಧೂಳಾಗಿದೆ, ಇದನ್ನು ಒರೆಸ್ಕೊಳ್ಳೋಣ. ಫುಲ್ಲು ಎಲ್ಲ ಸಣ್ಣ ಇದರಲ್ಲೆಲ್ಲ ಧೂಳು ಕುತ್ಕೊಂಡ್ಬಿಟ್ಟಿದೆ. ಐ ಥಿಂಕ್ ಇನ್ನು ಒರೆಸೋಕ್ಕೆ ನನಗೆ ಬ್ರಷ್ ಬೇಕನ್ಸುತ್ತೆ. ಬ್ರಷ್ ಹುಡ್ಕೊಂಡು ಬರ್ತೀನಿ ಅದಕ್ಕೆ. ಸೊ ನನ್ನದೇ ಒಂದು ಹಳೆ ಬ್ರಷ್ ಇತ್ತು, ತೊಗೊಂಡ್ಬಂದಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡಿ. ಲೈಫಲ್ಲಿ ಬ್ಯುಸಿಯಾಗಿರಬೇಕು ಅಂತ ಹೇಳ್ತಿರ್ತಾರೆ ಜನ, ಎಲ್ಲರೂ ಹೇಳ್ತಾರೆ ಆಲ್ಮೋಸ್ಟ್. ಹಿಂಗೇನೋ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಬ್ಯುಸಿಯಾಗಿರಬೇಕು. ಲೈಕ್ ಸ್ವಲ್ಪ ಸ್ಯಾಡ್ ಆದಾಗ, ಬೇಜಾರಾದಾಗ, ಏನೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ದಾಗ ಬ್ಯುಸಿ ಇರಬೇಕು. ಸೊ ದಟ್ ನಮ್ಗೆ ಅದು ಯೋಚನೆ ಬರೋದಿಲ್ಲ, ಥಿಂಕಿಂಗ್ಸ್ ಬರೋಲ್ಲ. ಬ್ಯುಸಿ ಆಗಬೇಕಂತ ಹೇಳ್ತಾರೆ. ಬಟ್ ಹೆಂಗೆ ಬ್ಯುಸಿ ಆಗಬೇಕು, ಏನು ಮಾಡಬೇಕು ಅದೇ ಗೊತ್ತಾಗೋದಿಲ್ಲ ಗೈಸ್. ಎಷ್ಟೋ ಸಲ ನಾನು ಅನ್ಕೋತೀನಿ, ನಾನು ಬ್ಯುಸಿ ಇರಬೇಕು. ಬ್ಯುಸಿ ಇದ್ದರೆ ಯೂಶ್ವಲಿ ವರ್ಕಿಂಗ್ ಡೇಸಲ್ಲಿ ಕೆಲಸ ಇರುತ್ತೆ, ಕೆಲಸ ಮಾಡ್ಕೋತಿರ್ತೀವಿ. ಇಲ್ಲದೆ ಇರಬೇಕಾದ್ರೆ ಗ್ಯಾಪಲ್ಲಿ ಮೊಬೈಲ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ಮತ್ತು ಇದು. ಬಟ್ ಈ ಥರ ಹಾಲಿಡೇಸ್ ಇರುತ್ತಲ್ವ, ಸ್ಯಾಟರ್ಡೆ ಸಂಡೇ ಹೊರಗಡೆ ಹೋಗೋಣ ಅಂತ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆನೇ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಅಂತಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ದಿಕ್ಕಿಗೆ ಒಬ್ಬೊಬ್ರು, ಇಲ್ಲೊಬ್ರು ಅಲ್ಲೊಬ್ರು. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಎಲ್ಲರೂ ಬಂದು ಕೂಡಬೇಕಲ್ಲ, ಅದೇ ಎಲ್ರಿಗೂ ತಲೆನೋವು. ಅಷ್ಟು ಮಾಡೋದು ಬದಲು ಮನೇಲಿ ಆರಾಮ್ ಮಲ್ಕೊಳ್ಳೋಣ, ತಿನ್ಕೊಂಡು ಉಣ್ಕೊಂಡು ಅಂತಂದೇಳಿ ಯಾರು ಬರೋದೇ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಮನೇಲೇ ನಾವು ಖಾಲಿ ಬಿದ್ದಿರ್ತೀವಿ. ಒನ್ಸ್ ಇನ್ ಅ ವೈಲ್ ಮೀಟ್ ಆಗಬೇಕಾದ್ರೂ ಗೈಸ್. ಬಟ್ ನಮ್ಮ ಕೈಲೇ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾಳೆ ಮೀಟ್ ಆಗೋಣ ಅಂತ ಅಂದ್ಕೊಂಡೆ ನನ್ನ ಫ್ರೆಂಡ್ ಒಬ್ಬಳನ್ನ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ 2 hours ಜರ್ನಿ ಮಾಡಬೇಕು ಇಲ್ಲಿಂದ ಮೆಜೆಸ್ಟಿಕ್ ಹೋಗೋದಕ್ಕೆ. ಆ 2 hours ಜರ್ನಿ ಮಾಡಿ ನಾವು ಹೋಗಿ ಏನು ಮಾಡ್ತೀವಂಥದ್ದು, ಅದೇ ತಿನ್ನೋದು. ಬಟ್ ಅದೇ ಆ್ಯಕ್ಚುಲಿ ಮೈಂಡ್ ರಿಫ್ರೆಶ್ ಆಗೋದು ಅದರಿಂದನೇ. ಬಟ್ ಫೈನಲಿ ವಿ ಡಿಸೈಡೆಡ್, ನೋಡೋಣ ಮತ್ತೆ ಯಾವಾಗ ಮೀಟ್ ಆಗೋಣ. ಇವಾಗ ಬೇಡ, ಸದ್ಯ ಮನೇಲಿ ಇರೋಣ ಆರಾಮ್ ಅಂತೇಳಿ. ಏನೇನೋ ಮಾತಾಡ್ತಾ ಇದ್ದೀನಿ ನಾನು, ಬಿಕಾಸ್ ನಂಗೆ ಗೊತ್ತಿಲ್ಲ ಇದು ಎಲ್ಲ
ಹೇಳೋಣ ಅಂತ ಅನ್ನಿಸ್ತು ಅಷ್ಟೇ ಹೇಳಿದೆ. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇದನ್ನೇನಾದರೂ ನನ್ನ ಅಂದರೆ ಇದು ಕೊಟ್ಟವ್ರು ಏನಾದರೂ ನೋಡಿಬಿಟ್ರೆ, ಫ್ರೆಂಡ್ ಕೊಟ್ಟವ್ರು ನೋಡಿದ್ರೆ ಬೇಜಾರೇ ಮಾಡ್ಕೋತಾರೆ. 2 ಕಂಬ ಮುರಿದಾಕ್ಬಿಟ್ಟಿದೆಯಲ್ಲೇ ಅಂತಂದು. ವಾಟ್ ಕ್ಯಾನ್ ಐ ಡೂ ಗೈಸ್? ಅವ್ರು ಕರೆಕ್ಟಾಗಿ ಫಿಟ್ ಮಾಡಿಕೊಟ್ಟಿಲ್ಲ. ದಟ್ಸ್ ನಾಟ್ ಮೈ ಪ್ರಾಬ್ಲಮ್ ಅಲ್ವಾ. ಇದು ಕ್ಲೀನಾಗಿದೆ, ಸೈಡಿಗೆ ತಗೊಂಡು. ಇನ್ನು ಇದು ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳುತ್ತೆ. ಇದು ಗಜ್ಜೆ ಆಗೋಗಿದೆ. ಫೈನಲಿ ಕ್ಲೀನ್ ಆಯಿತು. ಆ್ಯಂಡ್ ಇನ್ನು ಇದು ಕೆಟ್ಟದ್ದನ್ನು ನೋಡಬಾರ್ದು, ಇದು ಕೆಟ್ಟದ್ದನ್ನು ಮಾತಾಡಬಾರ್ದು. ಬಟ್ ಇವು ಕೋತಿಗಳಲ್ಲ, ಆಯಿತಾ? ಏನಾಯಿತು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದ್ಸಲ ನೋಡ್ಕೊಂಡು ಬಂದುಬಿಡ್ತೀನಿ ಗೈಸ್. ಕಾಣಿಸ್ತಾ ಇದೆ ಅಂದರೆ ರೆಕಾರ್ಡ್ ಆಗ್ತಾಯಿದೆ. ಇಲ್ಲಿ ಇದು ಕೆಟ್ಟದನ್ನು ಕೇಳಿಸ್ಕೋಬಾರ್ದು ಅಂತ. ಆ್ಯಕ್ಚುಲಿ ಇದು ಸುಮ್ಮನೆ ಮನೇಲಿ ಖಾಲಿ ಬಿದ್ದಿತ್ತು, ಆಯಿತಾ? ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೀನಿ. ಅದು ಸಿಕ್ಕಾಕೊಂಡ್ಬಿಟ್ಟಿದೆ. ತೆಗ್ದಾಕ್ತೀನಿ ಸುಮ್ಮನೆ. ಪಾಪ ಅದು ಪಾಪ ಅಂದರೆ ಅದಕ್ಕೇನು ಜೀವ ಇರಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕಾಣಿಸ್ತಿದೆ ಇದು ಅಂತ ಅಂದ್ಕೊಂಡು ಹಾಕಿದ್ದೆ. ಹಾಕ್ಲಾ ಬೇಡವಾ? ಇವಾಗ ಹಾಕಿಟ್ಟಿರ್ತೀನಿ. ಬೇಡ ಅಂದರೆ ಕಮೆಂಟ್ ಮಾಡಿ ತೆಗ್ದಾಕ್ತೀನಿ, ಆಯಿತಾ? ಗೊತ್ತಾಗ್ತಿಲ್ಲ ನನಗೆ ಏನು ಮಾಡೋದು ಅಂತ. ಇವಾಗ ವಾಪಸ್ ಹಾಕಿಟ್ರ ನೋಡಿ ಗೈಸ್, ಕ್ಲೀನ್ ಮಾಡಿಬಿಡೋಣ. ನನ್ನ ಫೇವ್ರೆಟ್ ಹೇಳ್ತಾ ಇದ್ನಲ್ಲ ಬೊಂಬೆ, ಇದು ನನ್ನ ಫೇವ್ರೆಟ್. ಲೈಕ್ ಹಿಂಗೆ ಅಲ್ವಾ? ಹಿಂಗಿದೆ ಎಲ್ಲ. ಅವ್ರನ್ನೆಲ್ಲದನ್ನು ಅವರು ಅಂದರೆ 3 ಜನನೂ ಇದು ನೋಡ್ಕೋತಾ ಕೂತಿರ್ತಾರೆ. ಹೇರೆಲ್ಲ ಹೆಂಗೆ, ಹೇರ್ ಸ್ಟೈಲ್ ಏನಾಗಿದೆಯೋ, ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಗೈಸ್. ಪ್ಲೀಸ್ ಅಡ್ಜಸ್ಟ್. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಇದನ್ನ ಅಪ್ಲೋಡ್ ಮಾಡ್ತೀನಿ ಇರು ಅಂತ, ಸುಮ್ಮನೆ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನೋಡೋಣ ಆಮೇಲೆ ಎಡಿಟ್ ಎಲ್ಲ ಮಾಡಿ ಇಷ್ಟ ಆದರೆ ಅಪ್ಲೋಡ್, ಇಷ್ಟ ಆಗಿಲ್ಲ ಅಂದರೆ ಕ್ಯಾನ್ಸಲ್ ಅಷ್ಟೇ. ಇವೆಲ್ಲ ಇದು ಏನದು ಕಿಂಡರ್ ಜಾಯಲ್ಲಿ ಬಂದಿರೋ ಬೊಂಬೆ ಸಿಗಲ್ಲ. ಕ್ಯೂಟಾಗಿದೆ ಅಲ್ಲ? ಇದು ಆ್ಯಕ್ಚುಲಿ ಧೂಳೇನಾಗಿಲ್ಲ, ಕ್ಲೀನಾಗಿದೆ. ಇದು ಗೈಸ್ ಗೊತ್ತಿರುತ್ತೆ ಎಲ್ರಿಗೂ. ಹ್ಯಾರಿ ಪಾಟರ್ ಜೊತೆ ಇರ್ತಾನಲ್ಲ ಫ್ರೆಂಡ್, ಅವನು ಗೊತ್ತಿಲ್ಲ. ಬಟ್ ಹ್ಯಾರಿ ಪಾಟರ್ ಫ್ರೆಂಡ್ ಇವಳು, ಅದು ಗೊತ್ತು. ಆ್ಯಂಡ್ ಇದು ಮೌಸ್ ಅಲ್ಲ, ಇದು ಕ್ಯಾಟ್, ರೈಟ್? ಎಸ್, ಕ್ಯಾಟ್. ಆ್ಯಂಡ್ ನಂಗೆ ಇನ್ನೊಂದು ಗೈಸ್ ಊರು ಸಿಕ್ಕಿತ್ತು. ಎಲ್ಲಿಟ್ಟೆ ಅದು? ನಾನು ಅದನ್ನ ಹುಡ್ಕೊಂಡು ಬರ್ತೀನಿ, ಅದನ್ನು ಹಾಕಿಡೋಣ. ಆ್ಯಂಡ್ ಇದು ರಿಂಗ್ ಎಲ್ಲ ಇವಕ್ಕೆ ಬಂದಿರುತ್ತೆ ಇವೆಲ್ಲ. ಇದು ಲೆಟರ್ಸ್ ಎಲ್ಲ ತೊಗೊಂಡೋಗಿ ಕೊಡ್ತಿರುತ್ತಲ್ಲ, ಲೈಕ್ ಪೋಸ್ಟ್ಮ್ಯಾನ್ ಇನ್ ಹ್ಯಾರಿ ಪಾಟರ್. ಇದು ಕ್ಲೀನಾಗಿದೆ, ಇದನ್ನೆಲ್ಲ ಹೊಂದಿಸ್ಕೊಳ್ಳೋಣ. ಆ್ಯಂಡ್ ಇದು ಬೊಂಬೆ ಗಲೀಜಾಗೋಗಿದೆ, ಏನೋ ಮಾಡೋಕ್ಕಾಗಲ್ಲ. ಈ ಬೊಂಬೆ ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಜೂನಿಯರ್ ಕೊಟ್ಟಿದ್ದು. ಜೂನಿಯರ್ ಹುಡುಗ ಗೈಸ್. ಕಾಲೇಜಲ್ಲಿ ಕೇಳಬೇಕಾದ್ರೆ ಹೆಂಗಿರುತ್ತೆ ಏನು ನಾನು ಕಾಪಾಡ್ಕೊಂಡು ಯಾರು ಕೊಟ್ಟರು ಏನಂತೆ. ಗಿಫ್ಟ್ ಅಲ್ವಾ, ಬೊಂಬೆನೇ ಅಲ್ವಾ ಅಂತ ಅಂದ್ಕೊಂಡು. ಬಟ್ ಖುಷಿ ಇದೆ ಕೊಟ್ಟಿರೋದು, ನೆನಪಿದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಕ್ಯೂಟಾಗಿ ಕಾಣಿಸ್ತಾ ಇದೆ.
ಹತ್ರ ಬುಕ್ಸ್ ಯಾಕಿರುತ್ತೆ ಅಂತ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದು ನಮ್ಮ ಕಂಪ್ನಿಲಿ ಕೊಟ್ಟಿರೋದು, ಈ ಥರ ಎಲ್ಲ ಅವರೇ ಕೊಡೋಕ್ಕೆ ಸಾಧ್ಯ, ಮೋಟಿವೇಟ್ ಆಗಲಿ ಕಲೀಲಿ ಅಂತ. ಇದು ನಾನೇ ಆರ್ಡರ್ ಮಾಡ್ಕೊಂಡಿದ್ದೆ, ಆಟೋಮಿಕ್ ಹ್ಯಾಬಿಟ್ಸ್ ಅಂತ. ಚೆನ್ನಾಗಿದೆ, ಒಂದು ಸ್ವಲ್ಪ ಓದಿದ್ದೀನಿ ಅಷ್ಟೇ. ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಇದರಲ್ಲಿರೋ ಹ್ಯಾಬಿಟ್ಸ್ನ ಏನಿರುತ್ತೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಬಟ್ ನಾವು ಗೊತ್ತಲ್ಲ, ಆ್ಯಕ್ಚುಲಿ ನಂಗೆ ಇನ್ನೊಂದು ಏನು ಗೊತ್ತಾಗುತ್ತೆ, ಸಣ್ಣವಳಿದ್ದಾಗಿಂದನೂ ಅಷ್ಟೇ, ನಂಗೆ ಯಾವುದಾದ್ರೂ ಬುಕ್ಸ್ ಇಷ್ಟ ಆದರೆ ಚೆನ್ನಾಗಿರ್ಬೇಕು ನಂಗೆ ಅದು. ಸೊ ನನಗೆ ಈ ಬುಕ್ ಇಷ್ಟ ಆಗಿದೆ. ಕ್ಯಾನ್ಸಲ್ ಅಂತ ಗೊತ್ತು, ಇಲ್ಲ ಇಟ್ ಎಂಡ್ಸ್ ವಿತ್ ಅಸ್. ಇದು ನಾವೆಲ್ ತುಂಬ ಇಷ್ಟ ನನಗೆ. ಇದು ಇಷ್ಟಿಷ್ಟ ಅಂದರೆ ಹೇಳೋಕ್ಕಾಗೋದಿಲ್ಲ. ಓದಿ, ನಾನು ಇದನ್ನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಓದಬೇಕಿದ್ದನ್ನು, ಮಸ್ಟ್ ರೀಡ್ ಬುಕ್ ಇದು. ಓದ್ತಾ ಓದ್ತಾ ನಾನು ಹತ್ಬಿಟ್ಟಿದ್ದೀನಿ. ಯೂಶ್ವಲಿ ನನಗೆ ಈ ಥರ ಎಮೋಷನ್ಸ್ ಸೀನ್ಸ್ ನೋಡ್ತಿರ್ಬೇಕಾದ್ರೇ ಅಳು ಬರುತ್ತೆ. ಅಂಥದ್ರಲ್ಲಿ ಈ ಬುಕ್ ಓದ್ತಾ ಓದ್ತಾ ಫೀಲ್ ಮಾಡ್ಕೋತಿರ್ತೀವಿ, ನಾವೇ ಅಂತ ಅಂದ್ಕೊಂಡು ಓದ್ತಿರ್ತೀವಿ. ಐ ಫೆಲ್ಟ್ ಏನೋ ಒಂಥರ ಮನಸ್ಸಿಗೆ ಟಚ್ ಆಯ್ತು ಈ ಬುಕ್. ಓದಿ, ನಿಮಗೂ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದಿದೆ, ಇಟ್ ಸ್ಟಾರ್ಟ್ಸ್ ವಿತ್ ಸಮಥಿಂಗ್. ಇದಾದಮೇಲೆ ಬಂದಿರೋದು ಆ ಬುಕ್ಕು, ಅದನ್ನ ಓದಬೇಕಂತ ಅನ್ಕೋತಾ ಇದ್ದೆ. ಅಂದರೆ ನಾನು ಇನ್ನೂ ತೊಗೊಂಡಿಲ್ಲ, ಅದನ್ನು ನೋಡ್ಬೇಕು. ಅದು ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾರು ಗೊತ್ತಿಲ್ಲ. ಬಟ್ ಓದಿ ನೀವು ಇದನ್ನು, ಐ ರೆಕಮೆಂಡ್. ಆ್ಯಂಡ್ ಇನ್ನೂ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದಕ್ಕಾಗಿ ಇಂದ ಆ್ಯಕ್ಚುಲಿ ಸ್ಕೂಲ್ ಟೈಮ್ಸಲ್ಲೇ ಓದಬೇಕಿತ್ತು, ಬಟ್ ಇವಾಗ ಓದೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ಒಂದು ನಾವೆಲ್ ಇದೆ, ಯಾವುದಂದರೆ ನೋಡಿ, ನಂಗೆ ನಾವೆಲ್ಸ್ ಇಷ್ಟ, ಸೊ ಹಾಗಾಗಿ ನನ್ನ ಕವರ್ಸಲ್ಲಿ ಹಾಕ್ಬಿಟ್ಟಿರ್ತೀನಿ. ಹರ್ ಲಾಸ್ಟ್ ವಿಶ್ ಅಂತೇಳಿ, ಇದು ಚೆನ್ನಾಗಿದೆ, ಓದಿ ನೀವು. ಇದು ಎರಡಿದು, ಇನ್ನೂ ಒಂದಿತ್ತು, ಅದು ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ಯಾರಿಗೂ ನನ್ನ ತಂಗಿ ತೊಗೊಂಡೋದ್ಲು. ಕರೆಕ್ಟು, ಇದು ಯಾವುದು ಏನೋ ಆಯ್ತಲ್ಲ, ನೇಮ್ ನೆನಪಾಗ್ತಾಯಿತ್ತು. ಕರೆಕ್ಟ್, ಅವ್ರು ತೊಗೊಂಡೋಗಿದ್ದಾರೆ. ಬಂದಮೇಲೆ ಅದನ್ನು ತೋರಿಸ್ತೀನಿ. ಅದು ನಾವೆಲ್ ಅಲ್ಲ, ಬಟ್ ಚೆನ್ನಾಗಿದೆ. ಅದು ಒಂಥರ ಹಿಂಗಂದರೆ ಫೀಲ್, ಏನೋ ಬೇಜಾರಲ್ಲಿದ್ದಾಗ ಅದು ಅದರಲ್ಲಿರೋ ಲೈನ್ಸ್ ಓದಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಮಸ್ತ್ ಗೊತ್ತಲ್ಲ, ಇದೊಂದಿದೆ, ಇದೇನೋ ಗೊತ್ತಿಲ್ಲ, ನಾನು ಓದಿಲ್ಲ, ಬಟ್ ಹಾಗೆ ಇಟ್ಕೊಂಡಿದ್ದೆ, ತೆಗೆದು ನೋಡಿಲ್ಲ ಅದರಲ್ಲಿ ಏನಿದೆ ಅಂತ. ರೀಡ್ ವೈ ಪ್ಯಾಷನ್ ಆ್ಯಂಡ್ ರೆಸಿಲೆನ್ಸ್ ಆರ್ ದ ಸೀಕ್ರೆಟ್ಸ್ ಟು ಸಕ್ಸಸ್. ನೋಡಿ, ಸೊ ಇಷ್ಟು ಬುಕ್ಸ್ ಇದೆ. ಈಗ ಸದ್ಯ ನಾನು ಇದರಲ್ಲಿ ಓದ್ತಾ ಇರೋದು ಇದೊಂದು, ಆಟೋಮಿಕ್ ಹ್ಯಾಬಿಟ್ಸ್ ಅಂತ ಹೇಳಿ. ಮೇಲೆ ಇಟ್ಕೊಳ್ಳೋಣ, ಉಳಿದಿರೋದೆಲ್ಲ ಕೆಳಗಡೆ ಇಡೋಣ. ಇದಿಷ್ಟು ಬುಕ್ಸ್. ಆ್ಯಂಡ್ ಡೈರಿ, ಜಾಸ್ತಿ ಏನಿಲ್ಲ. ನರ್ಸರೀಸ್ ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಯಿತು. ಇದನ್ನ ಅಮೆಝಾನಲ್ಲಿ ತೊಗೊಂಡಿದ್ದೆ, ಲಿಂಕ್ ಬೇಕಿದ್ರೆ ಹೇಳಿ, ಹಾಕಿರ್ತೀನಿ. ನೆಕ್ಸ್ಟ್ ಕಮೆಂಟಲ್ಲಿ ಕೇಳಿ ಹಾಕಿರ್ತೀನಿ, ಬಿಕಾಸ್ ನಂಗೆ ಗೊತ್ತಿಲ್ಲ ಆಯಿತಾ. ಆಲ್ಮೋಸ್ಟ್ ಎಲ್ರಿಗೂ ಸಿಗುತ್ತೆ, ಹೋಗಿ ಸರ್ಚ್ ಮಾಡಿದ್ರೆ. ಬಟ್ ಆದರೆ ಹೇಳಿದೆ ಅಷ್ಟೇ. ಇದು ವಾಟರ್ ಬಾಟಲು, ಆ್ಯಂಡ್ ಐ ಹ್ಯಾವ್ ಕೀಪ್ ಪ್ಯಾಡ್. ನಮ್ಮಮ್ಮನ ಫೋನ್ ಆ್ಯಕ್ಚುಲಿ ಸ್ವಿಚ್ ಆಫ್ ಆಗಿದೆ ಅನಿಸುತ್ತೆ, ಚಾರ್ಜ್ ಹಾಕಿ ಆಮೇಲೆ ಹಾಕ್ಬಿಡ್ತೀನಿ. ಅದರಲ್ಲಿ ಸ್ನೇಕ್ ಗೇಮ್ ಬರುತ್ತೆ ನೋಡಿ, ಅದು ಆಡೋಕ್ಕೆ ನಂಗೆ ತುಂಬ ಇಷ್ಟ. ಇದೇನು ಗೊತ್ತಾಗ ತೋರಿಸ್ಬಿಡ್ತೀನಿ ನಿಮಗೆ. ನಮ್ಮ ತಂಗಿ ಕಾಲೇಜಲ್ಲಿ ಏನೋ ಫಂಕ್ಷನ್ಸಿಗೆ ಯಾವುದೋ ಸಾಂಗ್ ಡ್ಯಾನ್ಸಿಂಗ್ ಅಂತ ಹೇಳಿ ಇದನ್ನು ಈ ಥರ ಮಾಡಿಸಿದ್ದಾರೆ, ಲ್ಯಾಮಿನೇಷನ್ಸ್. ಸೊ ಅದರಲ್ಲಿ ಅವಳೊಂದು ಮಾಡಿಸಿದ್ರೆ ತೊಗೊಂಡಿದ್ದಾನೆ. ಏನೋ ಒಂಥರ ಇನ್ನೂ ಇದ್ದಾರೆ ಅನ್ನೋ ಫೀಲ್ ಆ್ಯಕ್ಚುಲಿ ಇದು. ಅವರು ಬಿಟ್ಟೋಗಿಲ್ವೇನೋ, ಇನ್ನೂ ನಮ್ಮ ಜೊತೆನೇ ಇದ್ದಾರೆ, ಇನ್ನು ಮೂವೀಸ್ ಬರುತ್ತೇನೋ ಅವ್ರದ್ದು
ಅನ್ನೋ ಥರ ಅನಿಸುತ್ತೆ ನನಗೆ. ಇಷ್ಟು ಐ ಥಿಂಕ್ 3 years ಆಯ್ತು ಅನಿಸುತ್ತೆ. ಬಟ್ ಸ್ಟಿಲ್ ನಂಗೆ ಹಂಗೆ ಫೀಲೇ ಆಗಿಲ್ಲ ಅವ್ರು ಇಲ್ಲ ಅಂತ. ಬಿಕಾಸ್ ಅವ್ರ ಮೂವೀಸ್ ಇದೆ, ವೀಡಿಯೋಸ್ ಬರ್ತಿರುತ್ತೆ, ಇನ್ನೂ ಇದ್ದಾರೆ ಅವರು ಅನ್ನೋ ಫೀಲ್. ಸೊ ಇದನ್ನ ಕ್ಲೀನ್ ಮಾಡಿ ಅದು ಬಾಸ್. ಅನಿಸುತ್ತೆ. ಸೊ ನನ್ನ ಚಾರ್ಜರ್ ಬಾಕ್ಸ್ ರೆಡಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಈ ಬಾಕ್ಸ್ ಇನ್ನೊಂದು ಬಾಕ್ಸ್ ಇದೆ. ನಾನು ಒಂದು ಕೋಳಿ ಮರಿ ಸಾಕಿದ್ದೆ, ಅದಕ್ಕೆ ಟಿಂಕು ಅಂತಲೇ ಹೆಸರಿಟ್ಟಿದ್ದೆ. ಅದು ಸ್ವಲ್ಪ ದಿನ ಬದುಕ್ತು, ಆಮೇಲೆ ಸತ್ತೋಯ್ತು. ಅದಕ್ಕಂತ ಹೇಳಿ ಬಾಕ್ಸ್ ತಂದಿದ್ದೆ. ಅದು ಇವಾಗಿಲ್ಲ ಅಲ್ವಾ, ಸೊ ಇದನ್ನ ಯೂಸ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಸ್ಪೇಸ್ ಇದೆ ಬ್ಯಾಗ್. ಗೈಸ್, ಇಲ್ಲೊಂದಿಷ್ಟು ಐಟಮ್ಸ್ ಇದ್ದಾವೆ. ಸರಿ, ಇದನ್ನೊಂದು ಚೂರು ಕ್ಲೀನ್ ಮಾಡಬೇಕು. ನೋಡ್ಕೊಂಬಿಡಿ ಹೆಂಗಿದೆ ಅಂತ. ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಿಟ್ಟಿದ್ದೀನಿ ಅಂತ. ಓಕೆನಾ? ಈ ಬ್ಯಾಗ್ ಏನು ಗೊತ್ತಾ, ನನ್ನ ಸ್ಕಿನ್ ಕೇರ್. ಆ್ಯಂಡ್ ಅಲ್ಲಿಟ್ಟಿದ್ದು ಈ ನೇಲ್ ಪಾಲಿಶ್ ಬಾಕ್ಸ್. ನಾನೇನು ಮಾಡ್ಕೋತೀನಿ ಸ್ಕಿನ್ ಕೇರು. ಆ್ಯಕ್ಚುಲಿ ನಂದೇನು ಅಂತ ಇಲ್ಲ, ಬಟ್ ಸ್ಟಿಲ್ ನಿಮ್ಗೇನಾದರೂ ತಿಳ್ಕೊಬೇಕು ಅಂತ ಇದ್ದರೆ, ನನ್ನ ಸ್ಕಿನ್ ಕೇರ್ ರುಟೀನ್ ಏನು ಅಂತ ತಿಳ್ಕೊಬೇಕು ಅಂತ ಇದ್ದರೆ ಕೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಓಕೆ. ಅಂಬ್ರೆಲಾ ಯಾವಾಗಲೂ ನನ್ನ ಬ್ಯಾಗಲ್ಲಿರುತ್ತೆ. ಬಿಕಾಸ್ ಯಾವಾಗಾದ್ರೂ ಒಂದ್ಸರಿ ಆಫೀಸ್ಗೆ ಹೋಗಿರ್ತೀನಿ, ಎಲ್ಲ ಹೊರಗಡೆ ಹೋಗಿರ್ತೀನಿ. ಬೆಂಗಳೂರು ಅಂತ ಹೇಳೋಕ್ಕಾಗಲ್ಲಲ್ವ. ಇವಾಗ ಮಳೆ ಬರ್ತಿರುತ್ತೆ, ನೆಕ್ಸ್ಟ್ ಮಿನಿಟಿಗೆ ಬಿಸಿಲು ಬಂದಿರುತ್ತೆ. ಹಾಗೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಚಳಿ ಬರುತ್ತೆ, ಯಾವಾಗ ಮೋಡ ಬರುತ್ತೆ, ಏನೂ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ನಾನು ಆಲ್ವೇಸ್ ಅಂಬ್ರೆಲಾ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಏನು ಗೊತ್ತಾ ಗೈಸ್, ನಂಗೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ₹1 ಕಾಯಿನ್ ಸಿಕ್ಕಿದೆ. ಎತ್ತಿಡ್ತೀನಿ ಅದನ್ನು. ಬ್ರೆಡ್ನ ರೆಡಿ ಮಾಡೋದು. ಫೇವ್ರೇಟ್ ಬೆಡ್ಶೀಟ್ ಬೇಸ್. ನನಗೆ ಇದಿಲ್ಲ ಅಂದರೆ ನಿದ್ದೆನೇ ಬರುವ. ಬಟ್ ಬೇರೆ ಕಡೆ ಹೋದಾಗೆಲ್ಲ, ಬೇರೆ ಅಂದರೆ ರಿಲೇಟಿವ್ಸ್ ಮನೆಗೆ ಹೋದಾಗೆಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ, ಆ ಥರ ಅಲ್ಲ. ಬಟ್ ನಮ್ಮ ಮನೇಲಿದ್ದರೆ ನನಗೆ ಇದೇ ಬೆಡ್ಶೀಟ್. ಇವಾಗೆಲ್ಲ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೊ ತೋರಿಸ್ಬಿಡ್ತೀನಿ ಹೆಂಗೆ ಕ್ಲೀನ್ ಮಾಡಿದ್ದೀನಿ, ಹೆಂಗೆ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಓಕೆನಾ? ಸೊ ಫಸ್ಟು, ಸೊ ಇದು ನನ್ನ ರೂಮ್ ಎಂಟ್ರೆನ್ಸು. ನನ್ನ ರೂಮಿಗೆ 2 ಡೋರ್ ಇದೆ.
ಯಾಕಂದರೆ ಇದು ಮೇನ್ ಡೋರು, ಅದು ಬ್ಯಾಕ್ ಡೋರ್ ಆ್ಯಕ್ಚುಲಿ. ಅಲ್ಲೇನಿರಲ್ಲ, ಸುಮ್ಮನೆ ಒಂದು ಸ್ವಲ್ಪ ಸ್ಪೇಸ್ ಇದೆ ಅಷ್ಟೇ, ಬಾಲ್ಕನಿ ಥರ. ಸೊ ಇಲ್ಲಿ ಎಂಟರ್ ಆದ ತಕ್ಷಣ ಆ್ಯಕ್ಚುಲಿ ಫ್ರಿಜ್ ಇಟ್ಟಿದ್ದೀವಿ. ಸೊ ಫ್ರಿಜ್ ಮೇಲೆ ನಂದು ಬೊಂಬೆ ಇದೆ. ಆ್ಯಂಡ್ ಇವೆಲ್ಲ ಒಂದು ಇಟ್ಟಿದ್ದೀನಿ ನೋಡಿ. ಎಷ್ಟು ಕ್ಯೂಟ್ ಕಾಣಿಸ್ತಾ ಇದ್ದಾವಲ್ಲ. ಆ್ಯಂಡ್ ಇದು ನೋಡಿ, ಕ್ಯೂಟ್ ಇದೆ, ಕ್ಯೂಟಾಗಿದೆ. ಓಕೆ, ಸೊ ಇದು ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಬೊಂಬೆದೊಂದು ಸ್ವಲ್ಪ ಆ ಕಡೆ ಹೋಗಿದೆ ಅನ್ಸುತ್ತೆ, ಗೋಂಡು ಈ ಕಡೆ ಮಾಡು. ಏನೋ ಕರೆಕ್ಟ್ ಇದೆ ಅನ್ಕೋತೀನಿ. ಓಕೆ, ಲೆಟ್ ಇಟ್ ಬಿ. ಸೊ ಹಿಂಗೆ ಬಂದರೆ ಇದು ಫ್ರಿಜ್ಜು. ಸೊ ಇದು ನನ್ನ ಬೆಡ್ಡು. ಆ್ಯಂಡ್ ಇಲ್ಲೊಂದು ಬೀರಿದೆ, ಆ್ಯಂಡ್ ಇಲ್ಲೊಂದು ಬೀರಿದೆ. ಏನಂತ ಹೇಳ್ತೀರ ನೀವು? ನಾವು ಬೀರಂದರೆ ಆ ಥರ ಅಲ್ಲ, ಕಬೋರ್ಡ್ಸ್, ನಾರ್ಮಲ್ ಬೀರ್ ಅಂತಲೇ ಕರಿತೀವಿ ನಾವು. ಆ್ಯಂಡ್ ಅಲ್ಲೊಂದು ಟೇಬಲ್ ಇದೆ ನಮ್ಮದು. ಸೊ ಆ ಟೇಬಲ್ ಮೇಲೆ ಬುಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಆಮೇಲೆ ಅದೇ ಸ್ಪೀಕರು, ಸ್ಪೆಕ್ ಬಾಕ್ಸು, ಪರ್ಸು ಆ್ಯಂಡ್ ವಾಚು ಆ ಥರ ಇಲ್ಲಿ ಬ್ಯಾಗ್ ಇದೆ ಸೈಡಿಗೆ. ಆ್ಯಂಡ್ ಇದು ನನ್ನ ಬೆಡ್ಡು. ಓಕೆನಾ? ಆ್ಯಂಡ್ ಅಲ್ಲೊಂದು ವಿಂಡೋ ಇದೆ, ಕರ್ಟನ್ ಓಪನ್ ಮಾಡಿರೋದು. ಆ್ಯಂಡ್ ಇಲ್ಲಿ ಬಂದರೆ ದಿಸ್ ಇಸ್ ಮೀ. ಇಲ್ಲೊಂದು ಮಿರರ್ ಇದೆ. ಆ್ಯಂಡ್ ಹಂಗೆ ಈ ಕಡೆ ತಿರುಗಿದ್ರೆ ಇಲ್ಲೊಂದು ಸ್ಮಾಲ್ ಮಿರರ್ ಇದೆ. ಇಲ್ಲಿ ಮಿಷನ್ ಇದೆ. ಸೊ ಮಿಷನ್ ಕ್ಲೀನ್ ಮಾಡಿ ಅದ್ರದ್ದು ಬಾಕ್ಸ್ ಅದಕ್ಕೆ ಹಾಕಿಟ್ಟಿದ್ದೀನಿ. ಇದು ನಂದು ಕಪ್ ಆ್ಯಕ್ಚುಲಿ. ನಾರ್ಮಲ್ ನಾನು ನೀರು ಕುಡಿಯೋಕ್ಕೆ, ಆಮೇಲೆ ಏನೋ ಕಾಫಿ ಆಗಲಿ ಏನಾದರೂ ಕುಡಿಯೋಕ್ಕೆ ಅದನ್ನ ಯೂಸ್ ಮಾಡ್ಕೋತೀನಿ. ಇಲ್ಲಿ ಚೇರ್ ಇದೆ ಅಷ್ಟೇ, ಚೇರ್. ಆ್ಯಂಡ್ ಇಷ್ಟೇ ನನ್ನ ರೂಮ್, ನೋಡ್ಕೊಂಬಿಡಿ. ಆ್ಯಂಡ್ ಕೆಳಗಡೆ ನಮ್ಮಮ್ಮ ಬಾಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಕೆಳಗಡೆ ಒಂದು ಬೆಡ್ ಇದೆ ಅಷ್ಟೇ, ಅದೇನು ತೋರಿಸಲ್ಲ. ಈ ಥರ ಕಾಣಿಸುತ್ತೆ ನನ್ನ ರೂಮ್ ನೋಡೋಕ್ಕೆ. ಸೊ ಇಲ್ಲಿಗೆ ನಂದು ಫಸ್ಟ್ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ತೋರಿಸಿಲ್ಲ ಅಂದರೆ ನೋಡಿ, ದಟ್ಸ್ ಇಟ್.